ಗೆಳೆಯರೇ ನಮಸ್ಕಾರ. ಈ ದಿನ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು MCQಸನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಂಕಿ ಪಾಕ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಮಂಗನ ಬಾವು ಅಂತಲೂ ಕೂಡ ಕನ್ನಡದಲ್ಲಿ ಕರಿತೀವಿ. ಅದಕ್ಕೆ ನಾವು ಶಾರ್ಟಾಗಿ ಪಾಕ್ಸ್ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಪಾಕ್ಸ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಎ ವೈರಲ್ ಜೊನೋಟಿಕ್ ಡಿಸೀಸ್ ಅಂತೇಳಿದೆ. ಇದು ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನಂತೇಳಿದೆ, ಸ್ಟೇಟ್ಮೆಂಟ್ 2, ದ ಮಂಕಿ ಪಾಕ್ಸ್ ವೈರಸ್ MPXV was first identified in humans and its natural reservoirs is unknown to the primates ಅಂತೇಳಿದೆ. ರೈಟ್. ಸೊ ನ್ಯಾಚುರಲ್ ರಿಸರ್ವೈರ್ ಈಸ್ ನೌನ್ ಟು ದ ಪ್ರೈಮೇಟ್ಸ್ ಅಂತೇಳಿದೆ. ರೈಟ್. ಸೊ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಾಗ ಯಾವುದು ಸರಿಯಾದ ಉತ್ತರ ಅಂತ ನೋಡ್ಕೊಂಡಾಗ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಎರಡನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು? ಮೊದಲನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳೋಣ. ಪಾಕ್ಸ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಎ ವೈರಲ್ ಜೊನೋಟಿಕ್ ಡಿಸೀಸ್ ಅಂತೇಳಿದ. ಸೊ ಮೊದಲನೇ ಹಂತದಲ್ಲಿ ಜೊನೋಟಿಕ್ ಡಿಸೀಸ್ ಅಂದರೆ ಏನು ಅಂತ ತಾವು ತಿಳ್ಕೊಳ್ಬೇಕು. ನೋಡಿ, ಯಾವ ಒಂದು ಡಿಸೀಸಸ್ಸು ಅನಿಮಲಿಂದ ಹ್ಯೂಮನ್ಗೆ ಟ್ರಾನ್ಸ್ಲೇಟ್ ಆಗುತ್ತಲ್ಲ, ಅಂತಹ ಒಂದು ಡಿಸೀಸಸ್ಗೆ ನಾವೇನಂತ ಕರಿತೀವಿ ಅಂದರೆ ಜೊನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಕ್ಲಿಯರಾಗಿ ಅರ್ಥ ಆಯ್ತಾ? ಹಾಗಾದರೆ ಪಾಕ್ಸ್ ಅಂತಕ್ಕಂಥದ್ದು ಒಂದು ಜೊನೋಟಿಕ್ ಡಿಸೀಸ್. ರೈಟ್. ಆದುದರಿಂದ ಮೊದಲನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಯಿತು, ಸರಿ ಆಗ್ತಾ ಹೋಯಿತು. ರೈಟ್. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಈಗ ನೋಡಿ, ದ ಮಂಕಿ ಪಾಕ್ಸ್ ವೈರಸ್ MPXV ವಾಸ್ ಫಸ್ಟ್ ಐಡೆಂಟಿಫೈಡ್ ಆ್ಯಸ್ ಹ್ಯೂಮನ್ ಆ್ಯಂಡ್ ಇಟ್ಸ್ ಐಡೆಂಟಿಫೈಡ್ ಇನ್ ಹ್ಯೂಮನ್ಸ್ ಆ್ಯಂಡ್ ಇಟ್ಸ್ ನ್ಯಾಚುರಲ್ ರಿಸರ್ವೇಸ್ ಇಸ್ ನೌನ್ ಟು ಬಿ ಪ್ರೈಮೇಟ್ಸ್ ಅಂತೇಳಿದ. ಈ ಸ್ಟೇಟ್ಮೆಂಟ್ ತಪ್ಪು. ಯಾಕೆ ಅಂದರೆ ಮೊದಲನೇ ಹಂತದಲ್ಲಿ ಹ್ಯೂಮನ್ಸಲ್ಲಿ ಇದು ಫೈಂಡ್ ಔಟ್ ಆಗಿಲ್ಲ, ಐಡೆಂಟಿಫೈ ಆಗಿಲ್ಲ. ಈ ಅಂಶವನ್ನು ತಿಳ್ಕೊಳ್ಳಿ. ಎಲ್ಲಿ ಐಡೆಂಟಿಫೈ ಮಾಡ್ತು, ಯಾವ ಒಂದು ಪ್ರಾಣಿಲಿ ಐಡೆಂಟಿಫೈ ಆಯಿತು ಅಂದರೆ ಡೆನ್ಮಾರ್ಕ್ ದೇಶದಲ್ಲಿ 1958ರಲ್ಲಿ ಮಂಕಿಯಲ್ಲಿ ಮೊದಲೇ ಬಾರಿಗೆ ಕಂಡು ಹೋಗ್ತದೆ. ಅದಕ್ಕೋಸ್ಕರನೇ ಅದರಿಗೆ ಮಂಕಿ ಪಾಕ್ಸ್ ಅಂತ ಹೆಸರನ್ನು ಇಡಲಾಗಿದೆ. ಜೊತೆಗೆ ಇದರಲ್ಲಿ ನ್ಯಾಚುರಲ್ ರಿಸರ್ವೈಸ್ ಏನು ಅಂತ ನೋಡ್ಕೊಳ್ಬೇಕು. ಪ್ರೈಮರಿ ನ್ಯಾಚುರಲ್ ರಿಸರ್ವೈಸ್ ಯಾರು ಅಂತ ನೋಡ್ಕೊಂಡಾಗ ಪ್ರೈಮೇಟ್ಸ್ ಅಲ್ಲ, ನೆನ್ಪಿಟ್ಕೊಳ್ಬೇಕು. ಬಿಕಾಸ್ ಇಟ್ ಈಸ್ ಅನ್ನೋನ್ ಅಂತಲೂ ಕೂಡ ಇತ್ತೀಚೆಗೆ ಆಗಿರುವಂತಹ ಸೈಂಟಿಫಿಕ್ ರಿಸರ್ಚ್ನ ಪ್ರಕಾರ ನಮಗೆ ಗೊತ್ತಾಗ್ತಾ ಹೋಯಿತು. ಮೊದಲನೇ ಹಂತದಲ್ಲಿ ಹ್ಯೂಮನ್ ಕೇಸ್ ಯಾವಾಗ ಬಂತು ಅಂತ ನೋಡ್ಕೊಂಡಾಗ 1970. ನೋಡಿ, ಫಸ್ಟ್ ಕೇಸ್ ರಿಜಿಸ್ಟರ್ ಆಗಿದ್ದು 1970ರಲ್ಲಿ. ನೋಡಿ, ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ವೈರಸ್ ಡಿಸೀಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಮಂಕಿ ಪಾಕ್ಸ್ ಜೊತೆಗೆ ಸ್ಮಾಲ್ ಪಾಕ್ಸಿಗೆ ಕಾಸ್ ಆಗ್ತಕ್ಕಂಥ ವೈರಸ್ ಇದೆಯಲ್ಲ, ಎರಡೂ ಕೂಡ ಒಂದೇ ಫ್ಯಾಮಿಲಿ. ಸೊ ಎಲ್ಲರಿಗೂ ಧನ್ಯವಾದಗಳು.